ಗಬ್ಬೆದ್ದು ನಾರುತ್ತಿರುವ ಕೆರೆಯ ನೀರು, ಮೀನುಗಳ ಮರಣ ಹೋಮ. ನಗರ ಸಮೀಪ ಇರುವ ನಗರಂಗೆರೆ ಗ್ರಾಮದ ಕೆರೆ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಸ್ಥಿತಿ ತಲುಪಿದೆ. ಸುಮಾರು 75,000 ಜನಸಂಖ್ಯೆ ಇರುವ ಚಳ್ಳಕೆರೆ ನಗರದ 31 ವಾರ್ಡ್ಗಳ ನಡುವಿನ ಚರಂಡಿ ಮತ್ತು ರಾಜಕಾಲುವೆಗಳಲ್ಲಿ ಹರಿಯುವ ಕೊಳಚೆ ಮತ್ತು ಮಳೆಯ ನೀರಿಗೆ ನಗರಂಗೆರೆ ಕೆರೆ ನಿಲುಗಡೆ ತಾಣವಾಗಿದೆ. ಇಲ್ಲಿನ ಕಾರ್ಖಾನೆಗಳಿಂದ ಕೆರೆ ಸೇರುವ ಕಲುಷಿತ ನೀರಿಗೆ ಕೆರೆಯ ನೀರು ದುರ್ವಾಸನೆ ಇದೆ. ಕೆರೆಯಲ್ಲಿ ಸಾವಿರಾರು ಮೀನುಗಳು ಸೇರಿದಂತೆ ಜಲಚರ ಜೀವಿಗಳು ಜೀವ ಕಳೆದುಕೊಂಡಿವೆ. ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಕೈಗೆ ಬ್ಲೌಸ್, ಮಾಸ್ಕ್ ಕಟ್ಟಿಕೊಂಡು ಟನ್ಗಟ್ಟಲೆ ಸತ್ತ ಮೀನುಗಳನ್ನ ಹುಂಡಿ ತೋಡಿ ಮಣ್ಣು ಹಾಕಿದ್ದಾರೆ. ಕಲುಷಿತ ನೀರಿನಿಂದ ಗ್ರಾಮಸ್ಥರಿಗೂ ರೋಗ ಹರಡುವ ಭೀತಿ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಗೆ ಸೇರುವ ಚರಂಡಿ ನೀರಿಗೆ ಶುದ್ಧೀಕರಣ ಘಟಕಗಳನ್ನ ಸ್ಥಾಪಿಸಬೇಕು ಎನ್ನುತ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಕುಮಾರಸ್ವಾಮಿ. ಚಳಕೆರೆಗಳ ಪಚ್ಚೆ ಎಲ್ಲ ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬಂದು ಎಲ್ಲ ಸುಮ್ಮನೆ ಮೀನೆಲ್ಲ ಸೊತ್ತು ಕೆಜಿ 2 ಕೆಜಿ ಹಿಂಗೆಲ್ಲ ಮೀನೆಲ್ಲ ಸೊತ್ತು ಎಲ್ಲ ವಾಶ್ ಇರ್ತದೆ. ಟನ್ ಗಟ್ಟಲೆ ಸಾಯ್ತಾಯಿತ್ತು. ನಾವೇನಂತಂದ್ರೆ ಅವ್ರ ಸ್ಮೆಲ್ ತಡ್ಕೊಂಬಲಾರ್ದು ಮಾಸ್ಕ್ ಹಾಕ್ಕೊಂಡು ಅವು ಇವು ಮಾಡ್ಕೊಂಡು ಎಲ್ಲ ಹೊಡೆದು ಎಲ್ಲ ಉಣ್ತದೆ. ಎಷ್ಟು ದಿನದ ಈ ಸಮಸ್ಯೆ ಕಾಣ್ತಾ ಇದೆ? 3 ತಿಂಗಳಿಂದ ಬೇಸಿಗೆ ಸ್ಟಾರ್ಟ್ ಆದಾಗ್ಲಿಂದ ಈಗೇನು ಎಲ್ಲ ಕಂಪ್ಲೀಟ್ ಮರಣ ಹೋಮ ಆಗ್ತಾ ಇದೆ. 90% ಮರಣ ಹೋಮ. ನಿಮ್ಮ ಹೆಸರು? ನಗರಂಗೆರೆ ಗ್ರಾಮದ ಕೆರೆಯ ಅಂಗಳ 90.8 ಹೆಕ್ಟೇರ್ ವಿಸ್ತೀರ್ಣವಿದೆ. 51.08 MCFT ಪ್ರಮಾಣದ ನೀರು ನಿಲ್ಲುವ ಸಾಮರ್ಥ್ಯ ಇರುವ ಕೆರೆ ಇದಾಗಿದೆ. 72.21 ಹೆಕ್ಟೇರ್. ನಗರಂಗೆರೆ ಗ್ರಾಮದ ಕೆರೆಯ ಅಂಗಳ 90.08 ಹೆಕ್ಟೇರ್ ವಿಸ್ತೀರ್ಣವಿದೆ. 51.08 MCFT ಪ್ರಮಾಣದ ನೀರು ನಿಲ್ಲುವ ಸಾಮರ್ಥ್ಯವಿರುವ ಕೆರೆ ಇದಾಗಿದೆ. 72.21 ಹೆಕ್ಟೇರ್ ಕೆರೆ ನೀರಿನ ಅವಲಂಬಿತ ಅಚ್ಚುಕಟ್ಟು ಪ್ರದೇಶವಿದೆ. ಸುಮಾರು 730 ಮೀಟರ್ ಉದ್ದ ಕೆರೆ ಏರಿ ಇದೆ. 2 ತೂಬುಗಳಿದ್ದು ಕೆರೆಗೆ ನೀರು ಸೇರಿಕೊಳ್ಳುವ 2 ಪ್ರಧಾನ ಕಾಲುವೆಗಳಿವೆ. ಚಳ್ಳಕೆರೆ ನಗರದ ಹೊರವಲಯದ ಅಜ್ಜನಗುಡಿ ಕೆರೆ ತುಂಬಿ ಕೋಡಿ ಬಿದ್ದ ನೀರು ರಹೀಂ ನಗರ, ಕಾಟಪ್ಪನಹಟ್ಟಿ, ಹಳೆ ಟೌನ್ ಮಾರ್ಗವಾಗಿ ನಗರಂಗೆರೆ ಕೆರೆಗೆ ಹರಿದು ಬರುತ್ತವೆ. ಇಂತಹ ಕೆರೆಗಳಲ್ಲಿ ಈಗ ನೀರು ಕಲುಷಿತಗೊಂಡಿದ್ದು ಮೀನುಗಳ ಮರಣ ಹೋಮ ನಡೆದಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜಲಚರ ಪ್ರಾಣಿಗಳ ಮಾರಣ ಹೋಮ ತಪ್ಪಿಸುವರೇ ಕಾದು ನೋಡಬೇಕಾಗಿದೆ.